ಕ್ವಶನ್ ನಂಬರ್ 5 ನೋಡ್ತಾ ಹೋಗಿ. ಸೊ ಇಲ್ಲೇನಿದೆ ಅಂದರೆ 5 ಡಿವೈಡಿಂಗ್ ಬೈ 21 ಹೋಲ್ ಕ್ಯೂಬ್ ಇಂಟು 5 ಡಿವೈಡಿಂಗ್ ಬೈ 21 ಹೋಲ್ ಪವರ್ 8 ಅಂತ ಇದೆ. ಸೊ ಈ ರೀತಿ ಇದೆ ನೋಡಿ ಇಲ್ಲಿ. ಸೊ 5 ಡಿವೈಡಿಂಗ್ ಬೈ 21 ಹೋಲ್ ಕ್ಯೂಬ್ ಇಂಟು 5 ಡಿವೈಡಿಂಗ್ ಬೈ 21 ಹೋಲ್ ಪವರ್ 8 ಅಂತ ಇದೆ. ಸೊ ಈ ರೀತಿ ಇದೆ. ಸೊ ಇದು ಯಾವ ಫಾರ್ಮೆಟಲ್ಲಿ ಇದೆ ಅನ್ನೋದು ಅಬ್ಸರ್ವ್ ಮಾಡ್ಬೇಕು. ನಿನ್ನೆ ಒಂದಷ್ಟು ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಓದಿದ್ರಿ. ಸೊ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಸೊ ಈ ಫಾರ್ಮೆಟಲ್ಲಿ ಏನಾದ್ರು ಇದೆಯಾ ನೋಡಬೇಕು. ಸೊ ಇಲ್ಲಿ ಬೇಸ್ ನಂಬರ್ ನೋಡಿ. ಸೊ ಬೇಸ್ ನಂಬರ್ ಬಂದು 5/21 ಇದೆ. ಇಲ್ಲೂ ಕೂಡ 5/21 ಇದೆ. ಅಂದರೆ ಎ ಬೇಸ್ ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದನ್ನು ನಾವೇನು ಮಾಡ್ತೀವಿ, 5 ಡಿವೈಡಿಂಗ್ ಬೈ 21 ಆಸ್ ಇಟ್ ಈಸ್ ಬರ್ಕೋತೀನಿ. ಸೊ ಇಲ್ಲಿ ಎಮ್ ಜಾಗದಲ್ಲಿ ಏನಿದೆ ನೋಡಪ್ಪ, ಎ ಜಾಗದಲ್ಲಿ ವಿ ಹ್ಯಾವ್ 5/21. ಸೊ ಬಿ ಜಾಗದಲ್ಲಿ ಏನಿದೆ, ಬಿ ಇಲ್ಲ ಇಲ್ಲಿ. ಸೊ ಎಮ್ ಜಾಗದಲ್ಲಿ ಏನಿದೆ 3 ಇದೆ, ಎನ್ ಜಾಗದಲ್ಲಿ 8 ಇದೆ. ಸೊ ಈಗ ಎಮ್ ಪ್ಲಸ್ ಎನ್ ಮಾಡಬೇಕು ಅಂದರೆ 3 + 8 ಪವರ್ಸ್ನ ಏನು ಮಾಡಬೇಕು, ನೀವು ಆ್ಯಡ್ ಮಾಡಬೇಕು. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡಿ, 5/21 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ 8 + 3 ಎಷ್ಟು? 8 + 3 is 11. ಸೊ ನಿಮ್ಮ ಆನ್ಸರ್ 5/21 ಹೋಲ್ ಪವರ್ 11 ಆಗಿರುತ್ತೆ. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸೊ ಸೆಕೆಂಡ್ ಕ್ವಶನ್ ನೋಡಿ ಮಕ್ಕಳ ಇಲ್ಲಿ. ಸೊ ಈ ರೀತಿ ಇದೆ, -7 ಡಿವೈಡಿಂಗ್ ಬೈ 3 ಹೋಲ್ ಪವರ್ 11 ಇಂಟು 7 -7 ಅದು ಕ್ವಶನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ನೋಡಿ ಇಲ್ಲಿ. ದಿಸ್ ಬಿಕಮ್ಸ್ ಮೈನಸ್, ಇಲ್ಲಿ -7/3 ಇದೆ. ಸೊ -7/3 ಹೋಲ್ ಪವರ್ 13 ಅಂತ ಇದೆ. ಸೊ ಇದು ಕೂಡ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಬ್ಸರ್ವ್ ಮಾಡಿ. ಎ ಪವರ್ ಎಮ್ ಇಂಟು ಎ ಪವರ್ ಎನ್. ಅಂದ್ರೆ ಎ ಜಾಗದಲ್ಲಿ ಏನಿದೆ ನೋಡಿ, ಎ ಜಾಗದಲ್ಲಿ ನಿಮಗೆ -7 ಡಿವೈಡಿಂಗ್ ಬೈ 3 ಇದೆ, ಎಮ್ ಜಾಗದಲ್ಲಿ 11 ಇದೆ, ಎನ್ ಜಾಗದಲ್ಲಿ 13 ಇದೆ. ಸೊ ನೀವು ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಸೊ ಇಂಟು ಇದ್ದು, ಸೊ ಪವರ್ಸ್ ಡಿಫ್ರೆಂಟ್ ಇದ್ದು, ಬೇಸ್ ನಂಬರ್ ಸೇಮ್ ಇದ್ರೆ ನೀವೇನು ಮಾಡ್ತೀರಾ, ಪವರ್ಸ್ನ ಆ್ಯಡ್ ಮಾಡ್ತೀರಾ. ಬೇಸ್ 1 ಟೈಮ್ ಬರೀತೀರಾ -7/3, ನೆಕ್ಸ್ಟ್ 11 + 13. ಸೊ ನಿಮ್ಮ ರಿಸಲ್ಟ್ ಏನಾಗಿರುತ್ತೆ ಅಂದರೆ -7 ಡಿವೈಡಿಂಗ್ ಬೈ 3 ಹೋಲ್ ಪವರ್ 24 ಆಗಿರುತ್ತೆ ನೋಡಿ. 3 + 1 4, 1 + 1 2, 24. ಸೊ -7/3 ಹೋಲ್ ಪವರ್ 24. ಇದು ನಿಮ್ಮ ಸೊಲ್ಯೂಷನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 3 ನೋಡಿ ಇಲ್ಲಿ. ಸೊ ಇಷ್ಟೊತ್ತೊಳಗೆ ಏನಿತ್ತು, 13 ಡಿವೈಡಿಂಗ್ ಬೈ 43 ಹೋಲ್ ಪವರ್ 7 ಇಂಟು ಅಂತ ಬರ್ತಿತ್ತು. ಬಟ್ ಇಲ್ಲೇನಿದೆ ನೋಡಿ, ಸೊ ಇಲ್ಲಿ ಡಿವಿಷನ್ ಸಿಂಬಲ್ ಇದೆ. ಸೊ ಅಂದರೆ ನೀವು ಐಡೆಂಟಿಟಿ ಇಲ್ಲಿ ಚೇಂಜ್ ಮಾಡಬೇಕು, ಲಾ ಆಫ್ ಎಕ್ಸ್ಪೋನೆಂಟ್ ಕೂಡ ಚೇಂಜ್ ಮಾಡಬೇಕು ನೋಡಿ ಇಲ್ಲಿ. ಸೊ ಏನು ಬರೀತಾರೆ ನೋಡಿ, ಫಸ್ಟ್ 13 ಡಿವೈಡಿಂಗ್ ಬೈ 43 ಹೋಲ್ ಪವರ್ 7 ಈ ರೀತಿ ಇದೆ. ಸೊ ಡಿವೈಡಿಂಗ್ ಬೈ, ಸೊ ಇದು ಈ ರೀತಿ ಇದೆ, 13 ಡಿವೈಡಿಂಗ್ ಬೈ 43 ಹೋಲ್ ಪವರ್ 2 ಅಂತೇಳಿ. ಸೊ ಇದರ ಅರ್ಥ ಏನಂದರೆ ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಮೈನಸ್ ಎನ್ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಏನು ಮಾಡಬೇಕು, 13 ಡಿವೈಡಿಂಗ್ ಬೈ 43 ಇದೆ, ಇಲ್ಲೂ ಕೂಡ 13 ಡಿವೈಡಿಂಗ್ ಬೈ 43 ಇದೆ, ಡಿವಿಷನ್ ಸಿಂಬಲ್ ಇದೆ. ಸೊ ಇಲ್ಲಿ ಪವರ್ 7 ಇದೆ, ಇಲ್ಲಿ ಪವರ್ 2 ಇದೆ. ಸೊ ಇವಾಗ ನೀವೇನು ಮಾಡಬೇಕಂದ್ರೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 13 ಡಿವೈಡಿಂಗ್ ಬೈ 43 ಹೋಲ್ ಪವರ್ 7 - 2 ಅಂತ ಹೇಳ್ತೀನಿ. 7 ಅಲ್ಲಿ ನೀವೇನು ಮಾಡಬೇಕು, 2ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 13 ಡಿವೈಡಿಂಗ್ ಬೈ 43 ಹೋಲ್ ಪವರ್ 5 ಆಗುತ್ತೆ. ಓಕೆನಾ? ಸೊ ಇದು ನಿಮ್ಮ ಸೊಲ್ಯೂಷನ್. ಸೊ ನೋಡಿ ಮಕ್ಕಳ, ಕ್ವಶನ್ ನಂಬರ್ 3 ಇಲ್ಲಿ ಏನಿದೆ ಅಂದರೆ, ಸೊ ಸೇಮ್ ಆಸ್ ಇಟ್ ಈಸ್ ಮೇಲೆ ಏನಿತ್ತು ಅದೇ ರೀತಿ ಇದೆ. ಸೊ ಇದೇನಂದರೆ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 16 ಇದೆ. ಸೊ ಇಲ್ಲಿ ಡಿವಿಷನ್ ಇದೆ, ಹೋಲ್ ಪವರ್, ಸೊ 16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 3 ಅಂತ ಇದೆ. ಓಕೆನಾ? ಇದನ್ನ ಯಾವ ರೀತಿ ಮಾಡಬೇಕು ನೋಡಿ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್. ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಪವರ್ ಎಮ್ ಮೈನಸ್ ಎನ್ ಅಂತ ಹೇಳ್ತೀವಿ. ಅಂದರೆ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ ಏನಿರುತ್ತೆ, 16 - 3 ಆಗುತ್ತೆ. ಸೊ ದಟ್ ಬಿಕಮ್ಸ್ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 13. ಸೊ ಇದು ನಿಮ್ಮ ಸೊಲ್ಯೂಷನ್. ಸೊ ನೋಡಿ ಮಕ್ಕಳ, ಕ್ವಶನ್ ನಂಬರ್ 4 ಈ ರೀತಿ ಇದೆ. ಸೊ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 12 ಇದೆ, ಡಿವೈಡಿಂಗ್ ಬೈ ಇದೆ. ಸೊ ಅದೇ ರೀತಿ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 15 ಇದೆ. ಸೊ ಇಲ್ಲಿ ನಾವು ಇಷ್ಟೊತ್ತರೆಗೂ ಅಬ್ಸರ್ವ್ ಮಾಡಿದಾಗ, ಸೊ ಇಲ್ಲಿ ನಿಮಗೆ 15 ಅಂದರೆ ಇಲ್ಲಿ ಗ್ರೇಟರ್ ನಂಬರ್ ಇರ್ತಿತ್ತು, ಇಲ್ಲಿ ಲೆಸರ್ ನಂಬರ್ ಇರ್ತಿತ್ತು. ಸಬ್ಟ್ರಾಕ್ಟ್ ಮಾಡೋದು ನಿಮ್ಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಸೊ ಹಿಂಗಾಗಿ ನೀವೇನು ಮಾಡಬೇಕಂದ್ರೆ ಜಸ್ಟ್ ನೋಡಿ ಇಲ್ಲಿ. ಸೊ ಇದನ್ನ ಈ ರೀತಿ ಮಾಡ್ತೀನಿ. ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ಫಾರ್ಮುಲಾ ಬರೀತೀನಿ, ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್ ವೇರ್, ಓಕೆನಾ, ವೇರ್ ಎನ್ ಈಸ್ ಗ್ರೇಟರ್ ದೆನ್ ಎಮ್. ಎನ್ ಅನ್ನೋದು ಎಮ್ಗಿಂತ ಜಾಸ್ತಿ ಇದೆ. ಸೊ ಹಂಗಾಗಿ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ 1 ಡಿವೈಡಿಂಗ್ ಬೈ ಎ ಪವರ್ ಎಮ್ ಮೈನಸ್ ಎನ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ ಅಂದರೆ ಇಲ್ಲೇನು ಬರುತ್ತೆ ಅಂದರೆ 1 ಡಿವೈಡಿಂಗ್ ಬೈ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 15 - 12 ಆಗುತ್ತೆ.
ಸೊ ಇದ್ರ ಸೊಲ್ಯೂಷನ್ ಏನು ಬರುತ್ತೆ ನೋಡಿ, 1 ಡಿವೈಡಿಂಗ್ ಬೈ ಸೊ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್. ಸೊ 15 12 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 3 ಆಗುತ್ತೆ. ಸೊ ಇದು ನ್ಯೂಮರೇಟರ್ಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ನ್ಯೂಮರೇಟರ್ ಡಿನಾಮಿನೇಟರ್ಗೆ ಹೋಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ಗೆ ಬರುತ್ತೆ. ಸೊ ಅಂದರೆ 1 ಇಂಟು ಸೊ -35 ಡಿವೈಡಿಂಗ್ ಬೈ 16 ಹೋಲ್ ಪವರ್ 3 ದಟ್ ಬಿಕಮ್ಸ್ ನಿಮ್ಮ ಆನ್ಸರ್ -35 ಡಿವೈಡಿಂಗ್ ಬೈ 16 ಹೋಲ್ ಪವರ್ 3 ಬರುತ್ತೆ. ಸೊ ಈ ರೀತಿನೂ ಮಾಡ್ಬೋದು ನೋಡಿ. ಈ ಸೊಲ್ಯೂಷನ್ನ ಸೊ ಮತ್ತೊಂದು ಮೆಥಡಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ಸರ್? ಸೊ ಯಾವ ಫಾರ್ಮುಲಾ ಅದು? ಎ ಪವರ್ ಎಮ್ ಮೈನಸ್ ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಮೈನಸ್ ಎನ್ ಅಂತ ಬರೀತಿದ್ವಿ ಅಲ್ವಾ? ಆ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ. ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಇಲ್ಲಿ -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ 12 ಇದೆ ಅಲ್ವಾ? ಸೊ ಇಲ್ಲಿ 12 -15 ಅಂತ ಬರ್ಕೋತೀನಿ ನೋಡಿ. ಇಲ್ಲಿ 12 ಇದೆ, ಇಲ್ಲಿ 15 ಇದೆ, ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಎಮ್ ಪವರ್ ಎಮ್ ಮೈನಸ್ ಎನ್ ಈ ರೀತಿ. ಓಕೆನಾ? ನಿಮ್ಮ ಆನ್ಸರ್ ಈ ರೀತಿ ಬರುತ್ತೆ, -16 ಡಿವೈಡಿಂಗ್ ಬೈ 35 ಹೋಲ್ ಪವರ್ -3 ಬರುತ್ತೆ. ಓಕೆನಾ? -3 ಬಂದಾಗ ನೋಡಿ, ಸೊ ಒಂದು ಐಡೆಂಟಿಟಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಿಮಗೆ. ಸೊ ಎ ಬೈ ಬಿ ಹೋಲ್ ಪವರ್ -n ಅಂತ ಇದ್ರೆ ನಿಮಗೆ ಇದು ಆನ್ಸರ್ ಏನಾಗುತ್ತೆ ಅಂದರೆ ಬಿ ಬೈ ಎ ಹೋಲ್ ಪವರ್ n ಆಗುತ್ತೆ. ಸೊ ಎ ಬೈ ಬಿ ಹೋಲ್ ಪವರ್ -n ಇದ್ರೆ ನಿಮ್ಮ ಆನ್ಸರ್ ಏನಾಗುತ್ತೆ? ಬಿ ಬೈ ಎ ಹೋಲ್ ಪವರ್ n. ಸೊ ಅಂದರೆ ಇಲ್ಲೇನಾಗುತ್ತೆ, ಮೈನಸ್ ಅಲ್ಲೇ ಇರುತ್ತೆ, 35 ಡಿವೈಡಿಂಗ್ ಬೈ 16 ಹೋಲ್ ಪವರ್ 3 ಆಗುತ್ತೆ. ಸೊ ಇದೇನಾ ನಿಮ್ಗೆ ಆನ್ಸರ್ ಬಂದಿರೋದು ಇಲ್ಲಿ 35 ಡಿವೈಡಿಂಗ್ ಬೈ 16 ಹೋಲ್ ಪವರ್ 3. ಸೊ ಯಾವ ರೀತಿ ಕೂಡ ಮಾಡ್ಬೋದು, ಈ ರೀತಿನಾದರೂ ಮಾಡ್ಬೋದು, ಸೊ ಈ ರೀತಿನಾದರೂ ಮಾಡ್ಬೋದು. ನಿಮ್ಮ ಕಾಲೇಜು ಅಥವಾ ಸ್ಕೂಲ್ಗಳಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಆ ರೀತಿ ನೀವು ಫಾಲೋ ಮಾಡಿ. ಸೊ ನೋಡಿ ಮಕ್ಕಳ, ಇಲ್ಲಿ 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 13 ಡಿವೈಡಿಂಗ್ ಬೈ 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 16 ಅಂತ ಇದೆ. ಸೊ ಸೇಮ್ ಏನು ಮಾಡಿದ್ರಿ ಲಾಸ್ಟ್ ಪ್ರಾಬ್ಲಮು ಅದೇ ರೀತಿ. ಸೊ ಇಲ್ಲಿ ಯಾವ ಫಾರ್ಮುಲಾ ನೋಡಿ, ಎರಡು ಮೆಥಡಲ್ಲೂ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಯಾವ ಮೆಥಡಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ ಮೆಥಡಲ್ಲಿ ಮಾಡ್ಕೊಳ್ಳಿ. ಓಕೆನಾ? ಸೊ ಎರಡು ಮಾಡಿದ್ರು ಮಾರ್ಕ್ಸ್ ಸಿಗುತ್ತೆ. ಸೊ 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 13 -16 ಅಂತ ಬರ್ಕೋತೀನಿ. ಸೊ ಇದು ಯಾವ ರೀತಿ ಮಾಡ್ತಾ ಇದೆ ನೋಡಿ, ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್, ಇದನ್ನ ನಾನು ಏನಂತ ಬರೀಬೋದು, ಎ ಪವರ್ ಎಮ್ ಮೈನಸ್ ಎನ್ ಅಂತ ಬರೀಬೋದು. ಓಕೆನಾ? ಆ ಫಾರ್ಮೆಟ್ ಬರ್ಕೋತಾ ಇದೆ. ಸೊ ನೆಕ್ಸ್ಟ್ ಏನು ಬರೀತಾ ಇದೆ ನೋಡಿ, 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 13 16 ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? 3 ಸಿಗುತ್ತೆ. ಗ್ರೇಟರ್ ನಂಬರ್ 16 ಅಂದರೆ ಮೈನಸ್ ಕೂಡ ಕ್ಯಾರಿ ಆಗುತ್ತೆ. ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಎ ಬೈ ಬಿ ಹೋಲ್ ಪವರ್ -n ಅಂತ ಇದ್ರೆ ನೆಕ್ಸ್ಟ್ ನಿಮಗೆ ರಿಸಲ್ಟ್ ಏನಾಗುತ್ತೆ ಅಂದರೆ ಬಿ ಡಿವೈಡಿಂಗ್ ಬೈ ಎ ಹೋಲ್ ಪವರ್ n ಅಂತ ಆಗುತ್ತೆ. ಓಕೆನಾ? ಸೊ ಹಂಗಾದ್ರೆ ಇದನ್ನು ಬರೆಯೋದಾದ್ರೆ 24 ಡಿವೈಡಿಂಗ್ ಬೈ 1 ಹೋಲ್ ಪವರ್ 3 ಅಂತ ಬರೀಬೋದು. ದಟ್ ಬಿಕಮ್ಸ್ ಏನಾಗುತ್ತೆ? 24 ಕ್ಯೂಬ್ ಆಗುತ್ತೆ. ಸೊ 24 ಕ್ಯೂಬ್ ನಿಮ್ಮ ಆನ್ಸರ್. ಸರ್ ಇನ್ನೊಂದು ಮೆಥಡಲ್ಲಿ ಮಾಡಿ ತೋರಿಸಿ ಸರ್, ನಮಗೆ ನಾರ್ಮಲ್ ಮೆಥಡಲ್ಲಿ ಮಾಡಿ ತೋರಿಸಿ ಆ ಫಾರ್ಮುಲಾ, ಇನ್ನೊಂದು ಫಾರ್ಮುಲಾ ಹಾಕಿ ಅನ್ನೋದಾದ್ರೆ ನೋಡಿ, ಆ ಫಾರ್ಮುಲಾ ಬರೀತಾ ಇದ್ದೀನಿ ಫಸ್ಟು. ಸೊ ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್ ವೇರ್ ಎನ್ ಈಸ್ ಗ್ರೇಟರ್ ದೆನ್ ಎಮ್. ಎನ್ ಅನ್ನೋದು ಎಮ್ಗಿಂತ ಜಾಸ್ತಿ ಇದ್ದಾಗ ನೀವೇನು ಬರೀಬೇಕು? 1 ಡಿವೈಡಿಂಗ್ ಬೈ ಎ ಪವರ್ ಎಮ್ ಮೈನಸ್ ಎನ್ ಅಂತ ಬರ್ಕೋಬೇಕು. ಸೊ ಇಲ್ಲಿ 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 13 ಡಿವೈಡಿಂಗ್ ಬೈ 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 16 ಅಂತ ಇದೆ. ಕರೆಕ್ಟಾ? ಸೊ ನೆಕ್ಸ್ಟ್ ನಿಮ್ಗೆ ಏನು ಬರೀಬೇಕು? 1 ಡಿವೈಡಿಂಗ್ ಬೈ 1/24 ಹೋಲ್ ಪವರ್ 16 - 13 ಅಂತ ಬರ್ಕೋತೀರಾ. ಸೊ ಇಲ್ಲಿ ಏನಾಗುತ್ತೆ ನೋಡಿ, 1 ಡಿವೈಡಿಂಗ್ ಬೈ, ಸೊ ನಿಮ್ಮ ಆನ್ಸರ್ ಏನು ಸಿಗುತ್ತೆ? 1 ಡಿವೈಡಿಂಗ್ ಬೈ 24 ಹೋಲ್ ಪವರ್ 3 ಆಗುತ್ತೆ. ಓಕೆನಾ? ಸೊ ಈಗ ಇದನ್ನ ನೀವು ರೆಸಿಪ್ರೋಕಲ್ ತಗೊಂಡ್ರೆ 1 ಇಂಟು 24 ಡಿವೈಡಿಂಗ್ ಬೈ 1 ಹೋಲ್ ಕ್ಯೂಬ್ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಮ ಆನ್ಸರ್ ಏನು ಸಿಗುತ್ತೆ? 24 ಕ್ಯೂಬ್. ಸೊ ಯಾವುದೇ ರೀತಿ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ ನೋಡಿ ಮಕ್ಕಳ. ಸೊ ಇಲ್ಲಿ ಬೆಟರ್ ಅಂದರೆ ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿ ಅನಿಸುತ್ತೆ. ನೋಡಿ, ನಿಮಗೆ ಇಷ್ಟ ಬಂದಿದ್ದು ಮೆಥಡ್ನ ಟ್ರೈ ಮಾಡ್ಬೋದು. ಸೊ ನೋಡಿ ಮಕ್ಕಳ, ಕ್ವಶನ್ ನಂಬರ್ 6, ಸಿಂಪ್ಲಿಫೈ ಅಂಡ್ ಎಕ್ಸ್ಪ್ರೆಸ್ ಈಚ್ ಆಫ್ ದಿ ಫಾಲೋಯಿಂಗ್ ಆಸ್ ಎ ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾನೆ. ಫಸ್ಟ್ ನೀವೇನು ಮಾಡಬೇಕು? ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ದೆನ್ ಯು ನೀಡ್ ಟು ಎಕ್ಸ್ಪ್ರೆಸ್ ದಿಸ್ ನಂಬರ್ ಆಸ್ ಎ ಸಿಂಗಲ್ ರ್ಯಾಷನಲ್ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ ನೋಡಿ ಇಲ್ಲಿ. ಸೊ ಇದು ವೆರಿ ಸಿಂಪಲ್ ಕ್ವಶನ್. ಫಸ್ಟ್ ನೀವೇನು ಮಾಡಬೇಕು ಅಂದರೆ ಪವರ್ನ ಸಪ್ರೇಟಾಗಿ ಎರಡಕ್ಕೂ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ನ್ಯೂಮರೇಟರ್ಗೆ ಡಿನಾಮಿನೇಟರ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ನೋಡಿ, 6 ಕ್ಯೂಬ್ ಡಿವೈಡಿಂಗ್ ಬೈ 5 ಕ್ಯೂಬ್ ಇಂಟು 5 ಸ್ಕ್ವೇರ್ ಡಿವೈಡಿಂಗ್ ಬೈ 2 ಸ್ಕ್ವೇರ್. ಓಕೆನಾ? ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ಅಂದರೆ, ಸೊ 6 ಕ್ಯಾನ್ ಬಿ ರಿಟರ್ನ್ ಆಸ್ 3 ಇಂಟು 2 ಹೋಲ್ ಕ್ಯೂಬ್ ಅಂತ ಬರ್ಕೋತೀನಿ, ಡಿವೈಡಿಂಗ್ ಬೈ 5 ಕ್ಯೂಬ್. ನೋಡಿ, 3 2s 6 ಅಲ್ವಾ ಮಕ್ಕಳ? ಸೊ ಅದು ಬಿಟ್ಟರೆ ನಿಮಗೆ 6 ಫ್ಯಾಕ್ಟರ್ಸ್ ನೋಡಿ, ಇಲ್ಲಿ 6 ಅಂತ ಬಂದಾಗ 3 2s, ಸೊ 6 1s ಎರಡೇ ಬರೋದು, ಹೌದಲ್ವಾ? ಸೊ ಇದು ಬಿಟ್ಟರೆ 6 1s 6 ಬರುತ್ತೆ. ಸೊ ನಾನು ಇದನ್ನು ತಗೋತಾ ಇದ್ದೀನಿ 3 2. ಸೊ ಇದು ಪ್ರೈಮ್ ನಂಬರ್ಸ್ ಅಲ್ವಾ, ಪ್ರೈಮ್ ಫ್ಯಾಕ್ಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ 3 ಇಂಟು 2. ಸೊ ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ 5 ಸ್ಕ್ವೇರ್ ಆಸ್ ಇಟ್ ಈಸ್ ಇರುತ್ತೆ, 2 ಸ್ಕ್ವೇರ್ ಕೂಡ ಆಸ್ ಇಟ್ ಈಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೇನು ಬರಿತೀನಿ ನೋಡಿ ಮಕ್ಕಳ, ಸೊ 3 ಕ್ಯೂಬ್ ಇಂಟು
2 ಕ್ಯೂಬ್. ಸೊ ಇಲ್ಲಿ ಏನು ಮಾಡಿದೆ, ಪವರ್ ಇದಕ್ಕೊಂದ್ಸತಿ ಎರಡಕ್ಕೂ ಸ್ಪ್ಲಿಟ್ ಮಾಡಿದೆ. ಯಾವ ಫಾರ್ಮೆಟ್ ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು ಅಂತ ಕೇಳಿದ್ರೆ ನೋಡಿ, ಸೊ ಎ ಬಿ ಹೋಲ್ ಪವರ್ ಎಮ್ ಅಂತ ಇದ್ದಾಗ ನೀವೇನಂತ ಬರೀಬೋದು, ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಅಂತ ಬರೀಬೋದು. ಸೊ ಇದನ್ನೇ ಇಲ್ಲಿ ಯೂಸ್ ಮಾಡ್ತಾರೆ. 3 ಇಂಟು 2 ಅಂತ ಇದೆ, 3 ಪವರ್ 3 ಇಂಟು 2 ಪವರ್ 3 ಅಂತ ಬರೆದೇನೆ. ಸೊ ನೆಕ್ಸ್ಟ್ ಏನಿದೆ ನೋಡಿ ಮಕ್ಕಳ, ಇಲ್ಲಿ ಇಂಟು 5 ಸ್ಕ್ವೇರ್ ಇದೆ. ಸೊ ಹೋಲ್ ಡಿವೈಡಿಂಗ್ ಬೈ, ಸೊ ಇಲ್ಲಿ 5 ಕ್ಯೂಬ್ ಇಂಟು 2 ಕ್ಯೂಬ್ 2 ಸ್ಕ್ವೇರ್ ಅಂತ ಇದೆ. ಓಕೆನಾ. ಸೊ ಇದನ್ನು ಸಾಲ್ವ್ ಮಾಡಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಬರುತ್ತೆ ಅಂದರೆ, ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಸೊ ವೆರಿ ಸಿಂಪಲ್ ಆಗಿದೆ ನೋಡಿ. ಸೊ ಇಲ್ಲಿ ಏನು ಮಾಡ್ತೀರಾ ಇನ್ ದ ನೆಕ್ಸ್ಟ್ ಸ್ಟೆಪ್, ಸೊ ಇದನ್ನು ಬರೆಯೋದಾದ್ರೆ 3 ಕ್ಯೂಬ್ ಆಸ್ ಇಟ್ ಈಸ್ ಬರೀತೀನಿ ಮಕ್ಕಳ. 3 ಕ್ಯೂಬ್ ನೇನು ಚೇಂಜ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ 2 ಕ್ಯೂಬ್ ಡಿವೈಡಿಂಗ್ ಬೈ 2 ಸ್ಕ್ವೇರ್ ಅಂತ ಬರ್ಕೋತೀನಿ ನೋಡಿ. ಇಲ್ಲೂ 2 ಕ್ಯೂಬ್ ಇದೆ, ಇಲ್ಲಿ 2 ಸ್ಕ್ವೇರ್ ಇದೆ, ಎರಡನ್ನೂ ಸಪ್ರೇಟ್ ಆಗಿ ಬರ್ಕೊಂಡಿದ್ದೀನಿ. ಸೊ ಇಂಟು ನೆಕ್ಸ್ಟ್ 5ನ ಒಂದು ಕಡೆ ಬರ್ಕೊಳ್ಳೋಣ, 5 ಸ್ಕ್ವೇರ್ ಡಿವೈಡಿಂಗ್ ಬೈ 5 ಕ್ಯೂಬ್. ಸೊ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಸೊ ಏನು ಸರ್ ಅಂದರೆ, ಸೊ ಇಲ್ಲಿ ನೋಡಿ ಪವರ್ ಎಲ್ಲಿ ಜಾಸ್ತಿ ಇರುತ್ತೆ. ಈಗ ಸಪೋಸ್ 2 ಪವರ್ 3 ಡಿವೈಡಿಂಗ್ ಬೈ 2 ಪವರ್ 2 ಅಂತ ಇರುತ್ತೆ. ಸೊ ಪವರ್ ಎಲ್ಲಿ ಜಾಸ್ತಿ ಇದೆ, ನ್ಯೂಮರೇಟ್ರಲ್ಲಿ ಜಾಸ್ತಿ ಇದೆ. ಹಂಗಾಗಿ ನೀವೇನು ಮಾಡಬೇಕು, ಇಲ್ಲಿ ಪವರ್ ನ್ಯೂಮರೇಟ್ರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, 3 - 2. ಸೊ ಈ ರೀತಿ. ಸೊ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಸೊ 2 ಪವರ್ 1 ಬರುತ್ತೆ. ಅದೇ ರೀತಿ ನಿಮಗೆ 3 ಪವರ್ 3 ಡಿವೈಡಿಂಗ್ ಬೈ 3 ಪವರ್ 5 ಅಂತ ಇದ್ರೆ ಈ ರೀತಿ ಪವರ್ ಎಲ್ಲಿ ಜಾಸ್ತಿ ಇದೆ, 5 ಡಿನಾಮಿನೇಟರ್ ಜಾಸ್ತಿ ಇದೆ. ಅಂದರೆ ನೀವೇನು ಬರೀಬೇಕು ಅಂದರೆ 1 ಡಿವೈಡಿಂಗ್ ಬೈ 5 - 3 ಈ ರೀತಿ ಹೇಳ್ಕೊಟ್ಟಿದೆ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಇಲ್ಲಿ ಪವರ್ಸ್ ಎಲ್ಲಿ ಜಾಸ್ತಿ ಇದೆ ನೋಡಿ. ಸೊ ಇಲ್ಲಿ ಏನಿದೆಯಪ್ಪ, 3 ಕ್ಯೂಬ್ ನೇನು ಚೇಂಜ್ ಮಾಡೋಕ್ಕಾಗಲ್ಲ, ಆಸ್ ಇಟ್ ಈಸ್ ಬರ್ತೀನಿ. ಇಂಟು, ಸೊ ಇಲ್ಲಿ ಪವರ್ ಎಲ್ಲಿ ಜಾಸ್ತಿ ಇದೆ, ನ್ಯೂಮರೇಟ್ರಲ್ಲಿ ಜಾಸ್ತಿ ಇದೆ. ಹಂಗಾಗಿ ಏನು ಮಾಡ್ತೀನಿ, 3 - 2 ಮೇಲೆ ಬರ್ಕೋತೀನಿ. ಹೋಲ್ ಡಿವೈಡಿಂಗ್ ಬೈ ಏನಿಲ್ಲ ಅಂದರೆ 1 ಇರುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಪವರ್ ಎಲ್ಲಿ ಜಾಸ್ತಿ ಇದೆ, ಡಿನಾಮಿನೇಟರಲ್ಲಿ ಪವರ್ ಜಾಸ್ತಿ ಇದೆ. ಹಂಗಾಗಿ ನಾನು ಏನು ಮಾಡ್ತೀನಿ, 1 ಡಿವೈಡಿಂಗ್ ಬೈ 5 ಪವರ್ 3 - 2 ಅಂತ ಬರ್ಕೋತೀನಿ. ಓಕೆನಾ. ಸೊ ಇಲ್ಲಿ ಬೇರೆ ಏನು ಬರ್ದಿಲ್ಲ ನೋಡಿ ಮಕ್ಕಳು, ಕನ್ಫ್ಯೂಸ್ ಆಗಿಬಿಡಿ. ಸೊ ಇಲ್ಲಿ ಪವರ್ ಎಲ್ಲಿ ಜಾಸ್ತಿ ಇದೆಯಲ್ಲ, ಪವರ್ ನ್ಯೂಮರೇಟರ್ ಜಾಸ್ತಿ ಇರೋದು ನ್ಯೂಮರೇಟರ್ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಏನಕ್ಕೆ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳಿದ್ರೆ ನೋಡಿ, ಎ ಪವರ್ ಎಮ್ ಡಿವೈಡಿಂಗ್ ಬೈ ಎ ಪವರ್ ಎನ್ ಇದ್ದು, ಸೊ ಇಲ್ಲಿ ನಿಮಗೆ ಕಂಡೀಷನ್ ಎಮ್ ಇಸ್ ಗ್ರೇಟರ್ ದೆನ್ ಎನ್ ಇದ್ರೆ, ಅಂದರೆ ಎಮ್ ಅನ್ನೋದು ಎನ್ಗಿಂತ ಜಾಸ್ತಿ ಇದ್ರೆ ನ್ಯೂಮರೇಟರಲ್ಲಿ ಎ ಪವರ್ ಎಮ್ - ಎನ್ ಅಂತ ಬರೀತೀರಾ. ಸೊ ಅದೇ ಎಮ್ ಇಸ್ ಲೆಸ್ ದೆನ್ ಎನ್ ಅಥವಾ ಎನ್ ಇಸ್ ಗ್ರೇಟರ್ ದೆನ್ ಎಮ್ ಅನ್ನೋ ಕಂಡೀಷನ್ ಇದ್ರೆ ನೀವೇನು ಮಾಡ್ತೀರಾ, 1 ಡಿವೈಡಿಂಗ್ ಬೈ ಎ ಪವರ್ ಎಮ್ - ಎನ್ ಅಂತ ಬರೀತೀರಾ. ಸೊ ಇದನ್ನೇ ಇಲ್ಲಿ ಮಾಡ್ತಾ ಇರೋದು ಅಷ್ಟೇ. ಎಲ್ಲಿ ಗ್ರೇಟರ್ ಪವರ್ ಇರುತ್ತಲ್ಲ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ ಅಂತ ಸಿಂಪಲ್ ಆಗಿ ಹೇಳ್ಕೊಟ್ಟೆ ಅಷ್ಟೇ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡ್ತೀರಾ ನೋಡಿ, 3 ಕ್ಯೂಬ್ ಅಂದ್ರೆ 3 3 9 9 3 27. ಸೊ 27 ಬರುತ್ತೆ. ಇಂಟು, ಸೊ 2 ಪವರ್ 3 - 2 ಅಂದರೆ 1 ಬರುತ್ತೆ. 2 ಪವರ್ 1 ಅಂದರೆ 2ನೇ ಬರುತ್ತೆ. ಸೊ 2 ಪವರ್ 1 ಅಂತಲೇ ಬರ್ಕೋತಾ ನೋಡಿ ಇಲ್ಲಿ. ಸೊ ಡಿವೈಡಿಂಗ್ ಬೈ, ಸೊ ಏನಿಲ್ಲ ಇಲ್ಲಿ ಡಿನಾಮಿನೇಟರ್ 1 ಇದೆ, 1 1 1 ಬರುತ್ತೆ. ನೆಕ್ಸ್ಟ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 ಬರುತ್ತೆ. ಕರೆಕ್ಟ್ ಅಲ್ವಾ. 5 ಪವರ್ ಏನಿದೆ ನೋಡಿ, 5 ಪವರ್ 3 - 2 ಇದೆ. 5 ಪವರ್ 3 - 2 ಅಂದರೆ 1 ಬರುತ್ತೆ. ಸೊ ದಿಸ್ ಬಿಕಮ್ಸ್ 27 ಇಂಟು 2 ನೋಡಿ, 7 2s 14. ಕ್ವಶನ್ ನಂಬರ್ 3 ನೋಡಿ ಮಕ್ಕಳ ಇಲ್ಲಿ. ಸೊ ಇಲ್ಲಿ ಏನಿದೆ ಅಂದರೆ 5/4 ಹೋಲ್ ಸ್ಕ್ವೇರ್ ಇಂಟು 2/3 ಹೋಲ್ ಸ್ಕ್ವೇರ್ ಮೈನಸ್ 3/5 ಹೋಲ್ ಕ್ಯೂಬ್ ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು, ಜಸ್ಟ್ ಸ್ಪ್ಲಿಟಿಂಗ್ ದಿ ಸ್ಕ್ವೇರ್ಸ್ ಅಂದರೆ ಸ್ಪ್ಲಿಟಿಂಗ್ ದಿ ಪವರ್ಸ್. ಸೊ 5 ಪವರ್ 2 ಡಿವೈಡಿಂಗ್ ಬೈ 4 ಪವರ್ 2 ಇಂಟು 2 ಪವರ್ 2 ಡಿವೈಡಿಂಗ್ ಬೈ 3 ಪವರ್ 2 ಇಂಟು ಮೈನಸ್ 3 ಪವರ್ ಹೋಲ್ ಪವರ್ 3 ಡಿವೈಡಿಂಗ್ ಬೈ 5 ಪವರ್ 3. ಓಕೆನಾ. ಸೊ ಇಲ್ಲಿ ನೀವು ಏನು ಮಾಡಿ ಅಂದರೆ ಪವರ್ಸ್ ಎಲ್ಲ ಸೇಮ್ ಇದೆಯಲ್ಲ ಅದನ್ನೆಲ್ಲ ಒಂದು ಸೈಡ್ ಬರ್ಕೊಬಿಡಿ. ಸೊ ಇಲ್ಲಿ 5 ಸ್ಕ್ವೇರ್ ಇದೆ ನೋಡಿ, 5 ಸ್ಕ್ವೇರ್ ಡಿವೈಡಿಂಗ್ ಬೈ 5 ಪವರ್ 3 ಈ ರೀತಿ ಬರ್ಕೋತೀನಿ. ಅಂದರೆ ಬೇಸ್ ಸೇಮ್ ಇರಬೇಕು, ಅವೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟ್, ಸೊ 2 ಸ್ಕ್ವೇರ್ ಇಲ್ಲೆಲ್ಲೂ ಇಲ್ಲ, ಬಟ್ 4ನ ನೀವು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಿಮಗೆ, 4 ಕ್ಯಾನ್ ಬಿ ರಿಟರ್ನ್ ಆಸ್ 2 ಸ್ಕ್ವೇರ್. ಕರೆಕ್ಟಾ. ಸೊ ಇದಕ್ಕೆ ಸ್ಕ್ವೇರ್ ಬರೋದ್ರೆ ನಿಮ್ಗೆ ಏನಾಗುತ್ತೆ, 2 ಸ್ಕ್ವೇರ್ ಹೋಲ್ ಸ್ಕ್ವೇರ್ ದಟ್ ಬಿಕಮ್ಸ್ 2 ಪವರ್ 4. ಸೊ ಈಗ 4 ಜಾಗಕ್ಕೆ ನಾನು ಏನಂತ ಬರ್ಕೋಬೋದು, 4 ಸ್ಕ್ವೇರ್ ಜಾಗಕ್ಕೆ ಏನಂತ ಬರ್ಕೋಬೋದು, 2 ಪವರ್ 4 ಅಂತ ಬರ್ಕೋಬೋದು. ಇಂಟು ಮೈನಸ್ 3 ಹೋಲ್ ಕ್ಯೂಬ್ ಡಿವೈಡಿಂಗ್ ಬೈ 3 ಸ್ಕ್ವೇರ್ ಅಂತ ಬರ್ಕೋತೀನಿ ನೋಡಿ. ಇಲ್ಲಿ 5 ಸ್ಕ್ವೇರ್ 5 ಕ್ಯೂಬ್ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ 2 ಸ್ಕ್ವೇರ್ 2 ಪವರ್ 4 ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಉಳಿದಿರೋದು ಮೈನಸ್ 3 ಹೋಲ್ ಕ್ಯೂಬ್ ಡಿವೈಡಿಂಗ್ ಬೈ 3 ಸ್ಕ್ವೇರ್ ಅದನ್ನು ಇಲ್ಲಿ ಬರ್ಕೊಟ್ಟಿದ್ದೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಸೊ ಇಲ್ಲಿ ಪವರ್ಸ್ ಎಲ್ಲಿ ಜಾಸ್ತಿ ಇದೆ ನೋಡಿ, ಪವರ್ಸ್ ಜಾಸ್ತಿ ಇರ್ತಕ್ಕಂಥದ್ದು ವೇರ್ ವಿ ಹ್ಯಾವ್ ಪವರ್ ಗ್ರೇಟರ್. ಸೊ ಇಲ್ಲಿ ಡಿನಾಮಿನೇಟರ್ ಇದೆ ಅಂದರೆ 1 ಡಿವೈಡಿಂಗ್ ಬೈ, ಸೊ 1 ಡಿವೈಡಿಂಗ್ ಬೈ 5 ಪವರ್ 3 ಮೈನಸ್ 2. ಸೊ ನೆಕ್ಸ್ಟ್ ಸ್ಟೆಪ್, ಇಲ್ಲೂ ಕೂಡ ಡಿನಾಮಿನೇಟರಲ್ಲಿ ಪವರ್ ಜಾಸ್ತಿ ಇರೋದ್ರಿಂದ 1 ಡಿವೈಡಿಂಗ್ ಬೈ 2 ಪವರ್ 4 ಮೈನಸ್ 2. ಸೊ ಅದೇ ರೀತಿ ಇಲ್ಲಿ ಬಂದಾಗ ಮೈನಸ್ ಆಚೆ ತಗೋತೀನಿ ನೋಡಿ. ಸೊ ಇಲ್ಲಿ ಮೈನಸ್ 3 ಹೋಲ್ ಕ್ಯೂಬ್ ಕ್ಯಾನ್ ಬಿ ರಿಟರ್ನ್ ಆಸ್ ಮೈನಸ್ 1 ಇಂಟು 3 ಹೋಲ್ ಕ್ಯೂಬ್. ಓಕೆನಾ. ಸೊ ಇಲ್ಲಿ ಮೈನಸ್ 3ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರು ಸೊ ನಿಮ್ಗೆ ಏನು ಬರುತ್ತೆ ಅಂದರೆ ಮೈನಸಲ್ಲೇ ಆನ್ಸರ್ ಬರುತ್ತೆ. ಯಾಕೆ ನಾನು ಆಲ್ರೆಡಿ ಹೇಳಿದೆ, ಎನಿಥಿಂಗ್ ಪವರ್ ಮೈನಸ್ 1 ಹೋಲ್ ಪವರ್. ಸೊ ನಿಮ್ಗೆ ಏನು ಬರುತ್ತೆ, ನೆಗೆಟಿವ್ನ ಪವರ್ ಕ್ಯೂಬ್ ಮಾಡಿದ್ರೆ ಅಥವಾ ಎನಿಥಿಂಗ್ ಪವರ್, ಸೊ ಪವರ್ ಎನ್ ಇದ್ದು, ಸೊ ನಿಮ್ಮ ಆನ್ಸರ್ ನೆಗೆಟಿವಲ್ಲೇ ಯಾವಾಗ ಬರುತ್ತೆ ಅಂದರೆ ಅದು ನಿಮಗೆ ಎನ್ ವ್ಯಾಲ್ಯೂ ಆಡ್ ಇದ್ದಾಗ. ಕರೆಕ್ಟ್ ಅಲ್ವಾ. ಇಲ್ಲಿ ಎನ್ ವ್ಯಾಲ್ಯೂ ಆಡ್ ಇದೆ ಅಂದರೆ 3 ಇದೆ. ಸೊ ನಿಮ್ಮ ಆನ್ಸರ್ ಏನಾಗಿರುತ್ತೆ, ಮೈನಸಲ್ಲಿ ಬರುತ್ತೆ. ಸೊ ಮೈನಸ್ ಆಫ್ 3 ಕ್ಯೂಬ್ ಡಿವೈಡಿಂಗ್ ಬೈ
3 ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ನೋಡಿ, ಸೊ ಈ ಸೈಡಲ್ಲಿ ಮಾಡ್ತೀನಿ. ಸೊ ಇಲ್ಲಿ 1 ಡಿವೈಡಿಂಗ್ ಬೈ 5 ಪವರ್ 3 ಮೈನಸ್ 2 ಅಂದರೆ 1 ಆಯಿತು, ಇಂಟು 1 ಡಿವೈಡಿಂಗ್ ಬೈ 2 ಪವರ್ 4 ಮೈನಸ್ 2 ಅಂದರೆ 2 ಸ್ಕ್ವೇರ್ ಆಯಿತು, ಇಂಟು ಸೊ ಇಲ್ಲಿ ನೆಗೆಟಿವ್ ಅಂತ ಒಂದು ಕಡೆ ನೆಗೆಟಿವ್ ಆಚೆ ಕಡೆ ತೊಗೊಬಿಡೋಣ, ಅದನ್ನ ಕನ್ಫ್ಯೂಸ್ ಆಗೋದು ಬೇಡ, 3 ಪವರ್ 3 ಮೈನಸ್ 2 ಆಗುತ್ತೆ. ಓಕೆನಾ. ಸೊ ನ್ಯೂಮರೇಟರ್ ಪವರ್ ಜಾಸ್ತಿ ಅಂದರೆ ನ್ಯೂಮರೇಟರಲ್ಲಿ ನಾನು ಸಬ್ಟ್ರಾಕ್ಟ್ ಮಾಡಿದೆ. ಸೊ 1 ಡಿವೈಡಿಂಗ್ ಬೈ 5 ಇಂಟು 1 ಡಿವೈಡಿಂಗ್ ಬೈ 4 ಇಂಟು 3. ಓಕೆ, 3 ಪವರ್ 3 ಮೈನಸ್ 2 ಅಂದರೆ 1 ಬರುತ್ತೆ, ಹೌದಲ್ವಾ. ಸೊ ನೆಕ್ಸ್ಟ್ 3 ಡಿವೈಡಿಂಗ್ ಬೈ 5 4 20. ಸೊ ನಿಮ್ಮ ಸೊಲ್ಯೂಷನ್ ಏನಾಗಿರುತ್ತೆ, 3 ಡಿವೈಡಿಂಗ್ ಬೈ 20. ಸೊ 3 by 20 ನಿಮ್ಮ ಆನ್ಸರ್.